ಓಂ ಶಾಂತಿ. ದಿನಾಂಕ 24/9/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಎಷ್ಟು ಸಮಯ ತಂದೆಯ ನೆನಪಿನಲ್ಲಿರುತ್ತೀರಿ ಅಷ್ಟು ಸಮಯ ಸಂಪಾದನೆ ಇದೆ. ನೆನಪಿನಿಂದಲೇ ನೀವು ತಂದೆಯ ಸಮೀಪ ಬರುತ್ತಾ ಹೋಗುತ್ತೀರಿ. ಪ್ರಶ್ನೆ: ಯಾವ ಮಕ್ಕಳು ನೆನಪಿನಲ್ಲಿರಲು ಸಾಧ್ಯವಿಲ್ಲ, ಅವರಿಗೆ ಯಾವ ವಿಚಾರದಲ್ಲಿ ನಾಚಿಕೆ ಆಗುತ್ತದೆ? ಉತ್ತರ: ತನ್ನ ಚಾರ್ಟ್ ಇಟ್ಟುಕೊಳ್ಳುವುದರಲ್ಲಿ ಅವರಿಗೆ ನಾಚಿಕೆ ಆಗುತ್ತದೆ. ಸತ್ಯವನ್ನು ಬರೆದರೆ ಬಾಬಾ ಏನು ಹೇಳಬಹುದು ಎಂದು ತಿಳಿಯುತ್ತಾರೆ. ಆದರೆ ಮಕ್ಕಳ ಕಲ್ಯಾಣ ಇದರಲ್ಲಿಯೇ ಇದೆ. ಸತ್ಯವಾದ ಚಾರ್ಟ್ ಅನ್ನು ಬರೆಯುತ್ತೀರಿ. ಚಾರ್ಟ್ ಬರೆಯುವುದರಲ್ಲಿ ಬಹಳ ಲಾಭ ಇದೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಇದರಲ್ಲಿ ನಾಚಿಕೆ ಪಟ್ಟುಕೊಳ್ಳಬಾರದು. ಧಾರಣೆಗಾಗಿ ಮುಖ್ಯ ಸಾರ: 21 ಜನ್ಮಗಳಿಗಾಗಿ ಪದುಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಲು ಡೈರೆಕ್ಟ್ ಈಶ್ವರ್ಯ ಸೇವೆಯಲ್ಲಿ ಎಲ್ಲವನ್ನೂ ಸಫಲ ಮಾಡಬೇಕು. ಟ್ರಸ್ಟಿ ಆಗಿದ್ದು ಶಿವಬಾಬಾನ ಹೆಸರಿನಲ್ಲಿ ಸೇವೆ ಮಾಡಬೇಕು. 2. ನೆನಪಿನಲ್ಲಿ ಎಷ್ಟು ಸಮಯ ಕುಳಿತುಕೊಳ್ಳುತ್ತೇನೆ ಅಷ್ಟು ಸಮಯ ಬುದ್ಧಿ ಎಲ್ಲೆಲ್ಲಿಗೆ ಹೋಯಿತು ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು. ತನ್ನ ಸತ್ಯ ಲೆಕ್ಕಪತ್ರವನ್ನಿಟ್ಟುಕೊಳ್ಳಬೇಕು. ನರನಿಂದ ನಾರಾಯಣ ಆಗುವುದಕ್ಕಾಗಿ ತಂದೆ ಮತ್ತು ಆಸ್ತಿಯ ನೆನಪಿನಲ್ಲಿರಬೇಕು. ವರದಾನ: ವಿಸ್ಮೃತಿಯ ಜಗತ್ತಿನಿಂದ ಹೊರಬಂದು ಸ್ಮೃತಿ ಸ್ವರೂಪರಾಗಿದ್ದು ಹೀರೋ ಪಾತ್ರವನ್ನು ಅಭಿನಯಿಸುವಂತಹ ವಿಶೇಷ ಆತ್ಮ ಆಗಿರಿ. ಈ ಸಂಗಮಯುಗ ಸ್ಮೃತಿಯ ಯುಗ ಆಗಿದೆ. ಕಲಿಯುಗ ವಿಸ್ಮೃತಿಯ ಯುಗ ಆಗಿದೆ. ತಾವೆಲ್ಲರೂ ವಿಸ್ಮೃತಿಯ ಜಗತ್ತಿನಿಂದ ಹೊರಬಂದಿದ್ದೀರಿ. ಯಾರು ಸ್ಮೃತಿ ಸ್ವರೂಪರಾಗಿದ್ದಾರೆ ಅವರೇ ಹೀರೋ ಪಾತ್ರವನ್ನು ಅಭಿನಯಿಸುವಂತಹ ವಿಶೇಷ ಆತ್ಮ ಆಗಿದ್ದಾರೆ. ಈ ಸಮಯ ಡಬಲ್ ಹೀರೋ ಆಗಿದ್ದೀರಿ. 1. ವಜ್ರ ಸಮಾನ ಬೆಲೆಯುಳ್ಳವರಾಗಿದ್ದೀರಿ. ಮತ್ತೊಂದು ಹೀರೋ ಪಾತ್ರಧಾರಿಯಾಗಿದ್ದೀರಿ. ಅಂದ ಮೇಲೆ ಅಂತರಾಳದಲ್ಲಿ ವಾ ನನ್ನ ಶ್ರೇಷ್ಠ ಭಾಗ್ಯ ಎಂಬ ಇದೇ ಹಾಡು ಮೊಳಗುತ್ತಿರಲಿ. ಹೇಗೆ ದೇಹದ ಕರ್ತವ್ಯ ನೆನಪಿನಲ್ಲಿರುತ್ತದೆ, ಅದೇ ರೀತಿ ನಾನು ಶ್ರೇಷ್ಠ ಆತ್ಮ ಆಗಿದ್ದೇನೆ ಎಂಬ ಈ ಅವಿನಾಶಿ ಕರ್ತವ್ಯ ನೆನಪಿನಲ್ಲಿದ್ದಾಗ ವಿಶೇಷ ಆತ್ಮ ಎನ್ನಬಹುದು. ಸ್ಲೋಗನ್: ಧೈರ್ಯದ ಮೊದಲನೇ ಹೆಜ್ಜೆಯನ್ನು ಮುಂದಿಡಿ, ಆಗ ತಂದೆಯ ಸಂಪೂರ್ಣ ಸಹಯೋಗ ಸಿಗುತ್ತದೆ. ಓಂ ಶಾಂತಿ.